ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ನೋಡ್ಬೋದು, ನಾವು ಲಗೇಜನ್ನೆಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚಿಸ್ತಿದ್ದೀರಾ? ನಾವು ಊರ ಕಡೆ ಹೊರಟಿದ್ದೇವೆ. ಅಂದರೆ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಇದ್ದ ಕಾರಣ ಊರಿಗೆ ಹೋಗುವ ಅಂತೇಳಿ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಿ ಊರಿಗೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ನಾನು ಮತ್ತು ಮಕ್ಕಳು ನಾವು ಮೂವರೇ ಹೋಗೋದು. ನನ್ನ ಹಸ್ಬೆಂಡಿಗೆ ಟೈಮ್ ಇಲ್ಲ, ಬ್ಯುಸಿ ಇದ್ದಾರೆ ಅಂತ ಹೇಳಿದ್ದು. ಹಾಗೆ ಇಷ್ಟೆಲ್ಲ ಲಗೇಜ್ ತಗೊಂಡು ಬಸ್ಸಲ್ಲಿ ಹೋಗಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಟ್ಯಾಕ್ಸಿ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ದೇವೆ. ಹಾಗೆ ಇನ್ನೂ ಟ್ಯಾಕ್ಸಿ ಬರಲಿಕ್ಕೆ ಟೈಮ್ ಇತ್ತು. ಹಾಗಾಗಿ ಮಕ್ಕಳು ಸ್ವಲ್ಪ ಹೊತ್ತು ಬೋರ್ ಆಗ್ತದೆ ಅಂತ ಕೂತ್ಕೊಂಡು ಟಿ ವಿ ನೋಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ರು. ಹಾಗೆ ಈಗ ನಾವು ಊರಿಗೆ ತಲುಪಿದ್ದೇವೆ. ನಾವು ಬರೋದನ್ನೆಲ್ಲ ನಾನು ಯಾವುದು ವೀಡಿಯೋ ಮಾಡಲಿಲ್ಲ. ನಾವೀಗ ನನ್ನ ಹಸ್ಬೆಂಡಿನ ಅಣ್ಣನ ಮನೆಗೆ, ಅಂದರೆ ಭಾವನ ಮನೆಗೆ ಬಂದದ್ದು. ಹಾಗೆ ಲಗೇಜನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದೇವೆ. ಹಾಗೆ ಇಲ್ಲಿ ಒಂದು ಮಾವಿನ ಮರ ನೋಡ್ಬೋದು. ಅದು ಮಾವಿನ ಮರ ಅರ್ಧ ಸತ್ತು ಹೋಗಿದೆ ಒಂದು ಸೈಡಲ್ಲಿ. ಹಾಗೆ ಅದರಲ್ಲಿ ಗೆಲ್ಲಿತ್ತು, ಅದರಲ್ಲಿ ತುಂಬ ಮಾವಿನ ಹಣ್ಣಾಗಿತ್ತು, ಮಾವಿನಕಾಯಿ ಆಗಿತ್ತು. ಅದನ್ನೇ ತೋರಿಸ್ತಾ ಇದ್ದೆ ನೋಡಿ, ತುಂಬ ಖುಷಿಯಾಯಿತು, ಅಷ್ಟು ಮಾವಿನಕಾಯಿ ಇತ್ತು. ಹಾಗೆ ಮಕ್ಕಳು ನೋಡ್ಬೋದು, ಬಂದದ್ದೇ ಆಟ ಸ್ಟಾರ್ಟ್ ಮಾಡಿದರು. ಕೋಳಿ ಮರಿ ಇತ್ತು, ಅದನ್ನು ಹಿಡ್ಕೊಂಡು ಆಟ ಆಡಲಿಕ್ಕೆ ಸ್ಟಾರ್ಟ್. ನೋಡಿ, ಆ ಕೋಳಿ ಮರಿನ ಇಟ್ಕೊಂಡು ಒಂದು ಚಿಕ್ಕ ಕೇಜ್ ಇತ್ತು, ಅದರೊಳಗೆ ಹಾಕಿದ್ದಾರೆ. ಹಾಗೆ ಹಾಕಿ ಅದಕ್ಕೆ ಬೆರಳೆಲ್ಲ ಹಾಕಿ ಅದಕ್ಕೆ ಊಟ ಎಲ್ಲ ಹಾಕ್ತಿದ್ರು. ಹಾಗೆ ಅವರ ಗಾರ್ಡನಲ್ಲಿ ಇದೊಂದು ಮರ ಇತ್ತು ನೋಡ್ಬೋದು. ಇದು ಚಕೋತ ಹಣ್ಣು ಅಂತ ಹೇಳ್ತೇವೆ, ಅದರದ್ದು ಮರ. ಒಂದು ಗೊಂಚು ಚಕೋತ ಹಣ್ಣು ರೆಡಿಯಾಗಿತ್ತು. ನಾನು ಕೊಯ್ಬೇಕಂತಿದ್ದೆ, ಮತ್ತು ನನಗೆ ಮರ್ತೇ ಹೋಯಿತು, ನೆನಪೇ ಆಗಲಿಲ್ಲ ಕೊಯ್ಲಿಕ್ಕೆ. ಹಾಗೆ ಸಣ್ಣ ಸಣ್ಣದು ತುಂಬ ಇದೆ ಇದರಲ್ಲಿ. ನೋಡ್ಬೋದು ಎಷ್ಟೊಂದು ಕಾಯಿ ಇದೆ ಅಂತೇಳಿ. ಅದು ಎಲ್ಲ ಕಾಯಿ ನಿಲ್ಲುವುದಿಲ್ಲ, ಅದು ಸೆಕೆಗೆ ಎಲ್ಲ ಒಣಗಿ ಬೀಳ್ತಾ ಇತ್ತು, ಅಷ್ಟೊಂದು ಕಾಯಿ ಇತ್ತು. ಹಾಗೆ ಇದು ಸುಡುಮಣ್ಣು ಅಂತ ಹೇಳ್ತೇವೆ ನಾವು. ಇದಂದರೆ ಮಣ್ಣು ಮತ್ತು ಕಸ ಎಲ್ಲ ಹಾಕಿ ಅದಕ್ಕೆ ಬೆಂಕಿ ಹಾಕಿ ಈ ಗಿಡಗಳಿಗೆ ಹಾಕಲಿಕ್ಕೆಲ್ಲ ಗೊಬ್ಬರ ಆಗಿ ಇದನ್ನು ಯೂಸ್ ಮಾಡ್ತಾರೆ. ಬೇಸಿಗೆ ಕಾಲದ ಈ ಥರ ಸುಡುಮಣ್ಣನ್ನು ಹಾಕಿ ಇಡ್ತಾರೆ. ಹಾಗೆ ಇದು ನೋಡ್ಬೋದು, ಇದು ಎಲ್ಲ ಸೆಗಣಿ, ಅಂದರೆ ಹಟ್ಟಿಯದ್ದು ಸೆಗಣಿ ಎಲ್ಲ ಹಾಕಿ ಒಣಗಿಸ್ತಾರೆ. ಅದನ್ನು ಕೂಡ ಸುಡುಮಣ್ಣಿಗೆ ಹಾಕಿ ಸುಡ್ತಾರೆ. ಹಾಗೆ ಗಿಡಗಳಿಗೆ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ನನ್ನ ಮಗಳು ಮೆಲ್ಲಗೆ ಬಂದು ಈ ದನದ ಕರು ಇತ್ತು, ಕರು ಮಾತ್ರ ಸ್ವಲ್ಪ ದೊಡ್ಡದಾಗಿತ್ತು, ಅದನ್ನು ಮುಟ್ಲಿಕ್ಕೆ ಟ್ರೈ ಮಾಡೋದು. ಆದರೆ ಅವಳಿಗೆ ದನ ಅಂದರೆ ಸ್ವಲ್ಪ ಹೆದರಿಕೆ. ಹಾಗೆ ದೂರ ನಿಂತು ಮೆಲ್ಲನೆ ಮುಟ್ತಿದ್ಲು. ಹಾಗೆ ಮತ್ತೆ ಅದಕ್ಕೆ ಏನೆಲ್ಲ ತಿನ್ನಲಿಕ್ಕೆ ಹುಲ್ಲು ಎಲ್ಲ ತಂದು ಕೊಟ್ಟು ಮೆಲ್ಲಗೆ ಅದನ್ನು ಮುಟ್ಟಿ ಹೇಗಾದರೂ ಸ್ವಲ್ಪ ಮುಟ್ಟಿಬಿಟ್ಟು ಹೋದಳು. ಹಾಗೆ ಇದು ನೋಡ್ಬೋದು, ಹೀಗೆ ಕಲ್ಲನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಏನಕ್ಕೆ ಅಂದರೆ ಇದು ಮಲ್ಲಿಗೆ ಹೂ ಗಿಡ ನೆಡಲಿಕ್ಕೆ ಅಂತ ಹೇಳಿ ಈ ಥರ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಮಲ್ಲಿಗೆ ಗಿಡ ನೋಡ್ಬೋದು, ಸಣ್ಣದು ಕಸಿ ಮಾಡಿ ಈ ಥರ ಚಿಕ್ಕ ಪ್ಲಾಸ್ಟಿಕಲ್ಲಿ ನೆಟ್ಟು ಇಟ್ಟಿದ್ದಾರೆ. ಈಗ ಇದನ್ನು ದೊಡ್ಡ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ಈ ಥರ ಕಲ್ಲಿನ ಮೇಲೆ ಇಟ್ಟು ಅವರು ನೆಡ್ತಾರೆ. ಹಾಗೆ ಮಕ್ಕಳೆಲ್ಲ ಗಾರ್ಡನಲ್ಲಿ ನೀರು ಹಾಕ್ಲಿಕ್ಕೆ ಅಂತ ಹೊರಟರು ನೋಡ್ಬೋದು. ಇದು ನನ್ನ ಭಾವನ ಮಗ. ಹಾಗೆ ಅಲ್ಲಿ ಒಂದು ಗಿಡ ನೆಟ್ಟಿದ್ರು, ಯಾವುದು ರಾಂಬುಟನ್ ಹಣ್ಣಿನ ಗಿಡ ಅಂತೆ ಅದು. ಹಾಗೆ ಮತ್ತು ಏನು ಮೂಸಂಬಿ ಗಿಡ. ಹಾಗೆ ಹುಡುಗ ಎಲ್ಲ ಸಂಜೆ ಗಾರ್ಡನಿಗೆ ನೀರು ಹಾಕ್ತಾ ಇದ್ದ. ಹಾಗೆ ಸಣ್ಣ ಹಣ್ಣಿನ ಮರ, ಹಾಗೆಯೇ ತರಕಾರಿಗೆಲ್ಲ ನೀರು ಹಾಕ್ತಾ ಇದ್ದ, ಈ ಥರ ಕ್ಯಾನಲ್ಲಿ ನೀರು ತುಂಬಿಸಿ. ಹಾಗೆ ಇಲ್ಲಿ ಬಸಳೆಯನ್ನು ನೋಡ್ಬೋದು, ಇವರು ಈ ಥರ ನೆಲದಲ್ಲಿ ನೆಟ್ಟಿದ್ದಾರೆ. ನೆಲದಲ್ಲಿ ನೆಟ್ಟು ಅದಕ್ಕೆ ತೆಂಗಿನ ಗರಿಯನ್ನು ಹಾಕಿದ್ದಾರೆ. ಹಾಗಾಗಿ ಇದಕ್ಕೆ ಬಸಳೆಗೆ ಮಣ್ಣು ತಾಗುವುದಿಲ್ಲ. ಚಪ್ಪರ ಹಾಕುವುದರ ಬದಲು ತುಂಬ ಸುಲಭದಲ್ಲಿ ಈ ಥರ ನೆಟ್ಟರೂ ಆಗ್ತದೆ. ಬಸಳೆ ಏನು ಚೆನ್ನಾಗಿ ಬರ್ತದೆ. ಹಾಗೆ ಇದು ಬಂದು ತೊಂಡೆಕಾಯಿಯ ಚಪ್ಪರ. ತೊಂಡೆಕಾಯಿ ಜಾಸ್ತಿ ಇಲ್ಲ, ಸ್ವಲ್ಪ ಇದೆ, ಅಲ್ಲಲ್ಲಿ ಒಂದೊಂದು ತೊಂಡೆಕಾಯಿ ಇದೆ. ಮೊದಲು ತುಂಬ ಇತ್ತು, ಅದೆಲ್ಲ ಸತ್ತು ಹೋಗಿ ಈಗ ಇಷ್ಟೇ ಉಳಿದಿದೆ. ಹಾಗೆ ಬಂದ ಮೇಲೆ ನಮಗೊಂದು ಮದುವೆಗೂ ಹೋಗಲಿಕ್ಕಿತ್ತು. ಹಾಗೆ ಮದುವೆ ಎಲ್ಲ ಮುಗಿಸಿ ಬಂದು ಬರುವಾಗಲೇ ರಾತ್ರಿ ಆಗಿತ್ತು. ಇದು ಬಂದು ನೆಕ್ಸ್ಟ್ ಡೇ. ನನ್ನ ಮಗಳು ಈ ಥರ ಜೆಲ್ಲಿ ಕಲ್ಲು ಉಂಟಲ್ಲ, ಅದರದ್ದು ಹುಡಿ ಇದು. ಹಾಗೆ ಅದರಲ್ಲಿ ಆಟ ಆಡ್ತಾ ಇದ್ಲು. ಅಷ್ಟು ಬಿಸಿಲಿದ್ರು, ಬಿಸಿಲಿಗೆ ಆಟ ಆಡ್ತಾನೇ ಇದ್ಲು. ಇದು ನಾನು ಏನು ತೋರಿಸ್ತಾ ಇದ್ದೇನೆ ಅಂದರೆ, ಇಲ್ಲಿ ಮನೆಗಳು ನೋಡ್ಬೋದು ಎಷ್ಟು ಹತ್ರ ಇದೆ ಅಂತ. ನೋಡಿ, ಈ ಮನೆಯ ಪಕ್ಕದಲ್ಲೇ ಹೀಗೆ ಇನ್ನೊಂದು ಮನೆ ಇದೆ. ಆ ಮನೆಯಲ್ಲಿ ಒಂದು ಸಣ್ಣ ಒಂದು ಹಲಸಿನ ಮರ ಇದೆ. ಅದರಲ್ಲಿ ಈ ಥರ ನೋಡ್ಬೋದು ಎಷ್ಟೊಂದು ಹಲಸಿನ ಹಣ್ಣು ತುಂಬ ಇದೆ. ಹಲಸಿನ ಹಣ್ಣು ಚಿಕ್ಕ ಮರ, ಅದರಲ್ಲಿ ಅಷ್ಟೊಂದು ಹಲಸಿನ ತುಂಬ ಇತ್ತಂತೆ, ಅದೆಲ್ಲ ಖಾಲಿ ಆಯಿತು. ಈ ಥರ ಗೊಂಚಾಗಿ ಹಲಸಿನ ಹಣ್ಣು ಇತ್ತು. ಹಾಗೆ ಇವಳು ನೋಡಿದರೆ
ಈ ಥರ ಅವರದ್ದು ರಿಕ್ಷೆ ಅಲ್ಲಿ ಇಟ್ಟಿತ್ತು, ಅದರಲ್ಲಿ ಕೂತ್ಕೊಂಡು, ಅಂದರೆ ಬಿಸಿಲಿತ್ತಲ್ಲ ತುಂಬ, ಹಾಗೆ ಅದರೊಳಗೆ ಕೂತ್ಕೊಂಡು ಆಟ ಆಡ್ತಾ ಇದ್ಲು. ಸಂಜೆ ಆಗಿತ್ತು, ಆದರೂ ಸ್ವಲ್ಪ ಬಿಸಿಲು ಹಾಗೆ ಇತ್ತು. ಹಾಗೆ ಇಷ್ಟು ಸಂಜೆ ಆದರೂ ಬಿಸಿಲೇನು ಕಡಿಮೆ ಆಗಿರಲಿಲ್ಲ, ಇನ್ನೂ ತುಂಬ ಸೆಕೆ ಇತ್ತು. ಹಾಗೆ ಇದು ಎರಡು ಸೈಡಿಗೆ ತುಂಬ ಗಿಡ ಮರ ಎಲ್ಲ ಉಂಟು, ಹಾಗಾಗಿ ಸ್ವಲ್ಪ ಗಾಳಿ ಇತ್ತು ಇಲ್ಲಿ. ಹಾಗೆ ಸ್ವಲ್ಪ ವಾಕಿಂಗ್ ಮಾಡುವ ಅಂತ ಇಲ್ಲಿ ರೋಡಿಗೆ ಬಂದೆ. ಇದು ಅವರ ಮನೆಯದ್ದು ರೋಡು. ಹಾಗೆ ಇಲ್ಲಿ ಕಟ್ಟಿಗೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ, ತುಂಬ ಉಂಟು, ಯಾರಂತ ಗೊತ್ತಿಲ್ಲ. ಹಾಗೆ ಇಲ್ಲೊಂದು ಸಣ್ಣ ಒಂದು ಭಜನಾ ಮಂದಿರ ಉಂಟು, ಅದು ಏನೋ ಸಾಯಿರಾಮ್ ಅಂತೇಳಿ ಬರೆದಿದ್ದಾರೆ ಗೇಟ್ ಮೇಲೆ. ಹಾಗೆ ಇಲ್ಲಿ ಭಜನೆ ಎಲ್ಲ ನಡೀತಾ ಇರ್ತದೆ ಕೆಲವೊಮ್ಮೆ, ಅದೇನೋ ಹಬ್ಬದ ಟೈಮಲ್ಲೆಲ್ಲ ಅವರು ಭಜನೆ ಎಲ್ಲ ಇರ್ತದೆ ಇಲ್ಲಿ. ಹಾಗೆ ಇಲ್ಲಿ ಒಂದು ಬೋರ್ಡ್ ಹಾಕಿ ಏನೋ ಬರೆದಿದ್ದಾರೆ, ಸತ್ಯಸಾಯಿ, ಶ್ರೀ ಸತ್ಯಸಾಯಿ ಭಜನಾ ಮಂದಿರ ಅಂತ. ಹಾಗೆ ನಾನು ಹೋದದ್ದು ನೋಡಿ ಮಕ್ಕಳು ಕೂಡ ಓಡಿ ಬಂದರು, ಅದೇನು ಅಲ್ಲೇ ಆಟ ಆಡ್ತಾಯಿದ್ರು. ನಾನು ಬಂದದ್ದು ನೋಡಿ ಅವರು ಕೂಡ ಹಿಂದೆ ಓಡಿ ಬಂದರು ನೋಡಿ. ಅಂದರೆ ತುಂಬ ಜಾಗ ಇದೆ ಅಲ್ಲ, ಓಡ್ಲಿಕ್ಕೆ ಒಳ್ಳೆಯದಾಗ್ತದೆ ಆ ಕಡೆ ಈ ಕಡೆ ಅಂತ. ಮತ್ತು ಮನೇಲಿ ಯಾರು ಇರಲಿಲ್ಲ, ನಾವೇ ಇದ್ವಿ, ಅಂದರೆ ಅವರೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಮಗ ಮಾತ್ರ ಇದ್ದ, ಅಣ್ಣನ ಮಗ. ಹಾಗೆ ನನ್ನ ಮಗ ನೋಡಿದರೆ ಆ ಕಡೆ ರೋಡ್ ಸೈಡಲ್ಲಿ ತುಂಬ ಹೂವಾಗಿತ್ತು, ಹಾಗೆ ಅದನ್ನು ಕೀಳಲಿಕ್ಕೆ ಅಂತ ಮೆಲ್ಲಗೆ ಹೋದ. ಹೋಗಿ ಕೀಳಲಿಲ್ಲ, ಹೆದರಿಕೆ ಆಯಿತು, ವಾಪಸ್ ಬಂದ. ಹಾಗೆ ಇದು ರೋಡ್ ಹೋಗಿ ಮೇನ್ ರೋಡಿಗಲ್ಲಿ ಸೇರ್ತದೆ. ಹಾಗೆ ಇದು ಬಿದಿರು ನೋಡ್ಬೋದು, ಇದು ನೆಟ್ಟದೇನಲ್ಲ, ಅದು ಹಾಗೆ ಬೆಳೆದು ಬರ್ತದಲ್ಲ, ಕಾಡು ಬಿದಿರು ಅಂತೇಳಿ. ಹಾಗೆ ಇವಳಿಗೆ ತುಂಬ ಖುಷಿ ಇಲ್ಲಿ, ಅಂದರೆ ತುಂಬ ಜಾಗ ಇದೆ ಅಲ್ಲ ಓಡಾಡಲಿಕ್ಕೆ. ಹಾಗೆ ಇದ್ದ ಗಿಡದ ಎಲೆ ಎಲ್ಲ ಕಿತ್ತುಕೊಂಡು ಡಾನ್ಸ್ ಅದು ಇದೆಲ್ಲ ಮಾಡ್ತಾಯಿದ್ಲು. ಹಾಗೆ ನನ್ನ ಮಗ ಇನ್ನೊಮ್ಮೆ ಹೋದ ಹೂ ಕೊಯ್ಲಿಕ್ಕೆ ಅಂತ. ಹಾಗೆ ಅಲ್ಲಿ ನಾಯಿ ಜೋರು ಬೊಗಲ್ತಿತ್ತು, ಅದನ್ನು ನೋಡಿ ಹೆದರಿ ಓಡಿ ಬಂದ ನೋಡಿ. ಹಾಗೆ ಮತ್ತೆ ಓಡಿ ಸೀದಾ ಮನೆಗೆ ಹೋದ. ಹಾಗೆ ಸಂಜೆ ಆದಾಗ ಈ ಕಡೆ ಒಳ್ಳೆ ತಂಪು ಗಾಳಿ ಇದೆ. ಹಾಗೆ ಭಾವನ ಮಕ್ಕಳು ಇಬ್ಬರು ಕಾಲೇಜಿಂದ ಬಂದಿದ್ದರು, ಕೂತ್ಕೊಂಡು ಟೀ ಕುಡಿತಾ ಇದ್ರು. मुझे टॉर्नेडो टॉर्नेडो काल कोंबी है काल कुमार ಅಲ್ಲಿ ಮರಕ್ಕೆಲ್ಲ ಕಲ್ಲು ಬಿಸಾಡಿ ಆಯಿತು. ಅದು ಮರಕ್ಕೆ ಕಲ್ಲು ಬಿಸಾಡಿದು ಹೋಗಿ ಕೂಳಿಯ ಮೇಲೆ ಬಿತ್ತು. ಹಾಗೆ ನಂತರ ಮತ್ತೆ ಸೈಕಲ್ ಇಟ್ಕೊಂಡು ಈ ಕಡೆ ಬಂದರು ನೋಡಿ. ಇಲ್ಲಿ ಒಂದು ಇದು ಗೇರು ಹಣ್ಣಾಗಲಿಲ್ಲ, ಎಲ್ಲ ಖಾಲಿಯಾಗಿದೆ. ಒಂದೊಂದು ಅಲ್ಲೆಲ್ಲಿ ಗೇರು ಬೀಜ ಇತ್ತು. ಹಾಗೆ ಇದೊಂದು ಒಣಗಿದ ಮಾವಿನ ಹಣ್ಣಿನ ಮರ, ಇದರಲ್ಲಿ ಇದೊಂದು ಕೋಗಿಲೆ ಡೈಲಿ ಬಂದು ಕೂತ್ಕೊಳ್ತದೆ. ಹಾಗೆ ಮಕ್ಕಳು ನೋಡಿದರೆ ಇಡೀ ದಿನ ಆಟ ಆಡ್ತಾನೆ ಟೈಮ್ ಪಾಸ್ ಮಾಡ್ತಾ ಇದ್ರು. ಇದೊಂದು ಕೋಳಿ ಮರಿ ಉಂಟು, 2 ಇದೆ ಸಣ್ಣ ಸಣ್ಣದು. ಅದನ್ನು ಹಿಡಿದು ಈ ಥರ ಚಿಕ್ಕ ಕೇಜಲ್ಲಿ ಹಾಕ್ತಿದ್ರು. ಯಾಕಂದರೆ ಬಿಸಿಲಲ್ಲ, ಮಧ್ಯಾಹ್ನ ಎಲ್ಲ ತುಂಬ ಬಿಸಿಲು ಹೊತ್ತಿಗೆ ಈ ಮುಂಗೂಸೆಲ್ಲ ಬರ್ತಿತ್ತು. ಈ ಮುಂಗೂಸೆಲ್ಲ ಬಂದರೆ ಮರಿಗಳನ್ನು ಹಿಡಿತದೆ. ಹಾಗಾಗಿ ಅದು ತುಂಬ ಇತ್ತು ಮರಿ, ಎಲ್ಲ ಹಿಡ್ಕೊಂಡು ಹೋಗಿದೆ, ಹದ್ದೆಲ್ಲ ಬರ್ತದೆ ಹಾಗೆ ಈ ಥರ. ಹಾಗೆ ಗೂಡಲ್ಲಿ ಹಾಕ್ತಾಯಿದ್ರು. ಇಷ್ಟೇ ಫ್ರೆಂಡ್ಸ್ ಇವತ್ತಿಂದೊಂದು ಸಣ್ಣ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.